ಜನರ ಜೇಬಿಗೆ ಮತ್ತಷ್ಟು ಹೊರೆ. ಡೀಸೆಲ್ ದರ ಏರಿಕೆ ಹಿನ್ನೆಲೆ ಖಾಸಗಿ ಬಸ್ ದರವೂ ಹೆಚ್ಚಳ. ಶೇಕಡ 5ರಿಂದ ಶೇಕಡ 8ರವರೆಗೆ ಪರಿಷ್ಕರಣೆ. ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಶಾಕ್. ವಾರ್ಷಿಕ ನೀಡ್ತಾ ಇದ್ದ LPG ಸಂಖ್ಯೆ 9ರಿಂದ 4ಕ್ಕೆ ಇಳಿಕೆ. ಕೇಂದ್ರದ ನಿರ್ಧಾರಕ್ಕೆ ಜನಸಾಮಾನ್ಯರ ಅಪಸ್ವರ. ದೇವೇಗೌಡರ ರಾಜ್ಯಸಭೆ ಮರು ಆಯ್ಕೆ ಬಗ್ಗೆ ಗೊಂದಲ. ರಾಜ್ಯ ನಾಯಕರ ನಡುವೆ ಚರ್ಚೆಯೇ ಆಗಿರಲಿಲ್ಲ. ಬಿಜೆಪಿ ಹೈಕಮಾಂಡ್ ನಿರ್ಧಾರದಿಂದ ಒಗ್ಗಟ್ಟಿನ ಕೊರತೆ ಪ್ರಶ್ನೆ ಉದ್ಭವ. ರಾಜ್ಯಸಭೆ ಟಿಕೆಟ್ಗೆ ದೇವೇಗೌಡರು ಅರ್ಜಿ ಹಾಕೇ ಇಲ್ಲ. ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಬಿರುಕು ತರಲು ಕಾಂಗ್ರೆಸ್ ಪ್ರಯತ್ನ. ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟ ಕೇಂದ್ರ ಸಚಿವ HD ಕುಮಾರಸ್ವಾಮಿ. ಮತ್ತೆ ದೆಹಲಿಯತ್ತ DK ಶಿವಕುಮಾರ್. ರಾಷ್ಟ್ರೀಯ ನೀತಿ ಆಯೋಗದಲ್ಲಿ ಪಾಲ್ಗೊಳ್ಳಲು ನಾಳೆ ಪ್ರಯಾಣ. ಈ ವೇಳೆ ಹೈಕಮಾಂಡ್ ನಾಯಕರ ಭೇಟಿಯಾಗಿ ಚರ್ಚೆ. ಬಳ್ಳಾರಿಯಲ್ಲಿ ಸಚಿವ ಸ್ಥಾನಕ್ಕಾಗಿ ಲಾಬಿ. ಪತ್ನಿಗೆ ಕ್ಲೀನ್ ಇಮೇಜ್ ಇದೆ ಅಂತ ಸಂಸದ ಇ ತುಕಾರಾಂ ಬೇಡಿಕೆ. ಪರೋಕ್ಷವಾಗಿ ನಾಗೇಂದ್ರಗೆ ಟಾಂಗ್. ಖಾತೆ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡಗೂ ಅಸಮಾಧಾನ. BDA BMRDA ಸಹಿತ ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಪಟ್ಟು. ದಿಢೀರ್ ದೆಹಲಿಗೆ ತೆರಳಿದ ಕೃಷ್ಣ ಬೈರೇಗೌಡ. ಕೃಷ್ಣ ಬೈರೇಗೌಡ ಹೆಗಲಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ. GBA ಎಲೆಕ್ಷನ್ ಟೈಮಲ್ಲಿ ಹಲವು ಸವಾಲು. ಅಗ್ನಿ ಪರೀಕ್ಷೆ ಹೇಗೆ ಎದುರಿಸುತ್ತಾರೆ ಎಂಬ ಕುತೂಹಲ. ಎರಡು ಬಾರಿ CM ಆಗಿ ಏನು ಹರಿದಿದ್ದಾರೆ ಅಂತ ಕೇಳಿದ್ರು. ಅತಿ ವಿನಯಂ ಧೂರ್ತ ಲಕ್ಷಣಂ. ಕುಮಾರಸ್ವಾಮಿ ಸಲಹೆ ಕೇಳ್ತೀನಿ ಎಂದಿದ್ದ CM DKಶಿಗೆ HDK ತಿರುಗೇಟು. CM DK ಶಿವಕುಮಾರ್ ಹಿಂದುತ್ವ ಓಟ. ಬಿಜೆಪಿಗೆ ಹಿಂದುತ್ವ ಅಸ್ತ್ರ ಕೈತಪ್ಪುವ ಆತಂಕ. ಸರ್ಕಾರದ ವಿರುದ್ಧ ಹೊಸ ತಂತ್ರ ಹೆಣೆಯೋದು ಅನಿವಾರ್ಯ. ಬಾರ್ ಕ್ಲಬ್ಗಳಲ್ಲಿ ಅಪ್ರಾಪ್ತರಿಗೆ ವಯಸ್ಸಿನ ID ಕಡ್ಡಾಯ. ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ. ನೋಟಿಸ್ ಜಾರಿ ಮಾಡಲು ಗೃಹ ಸಚಿವರ ಸೂಚನೆ. ಇನ್ಮುಂದೆ ಶಿಕ್ಷಕರಿಗೆ ಡಿಜಿಟಲ್ ಹಾಜರಾತಿ. ಪಾರದರ್ಶಕತೆ ಮತ್ತು ಜವಾಬ್ದಾರಿ ಹೆಚ್ಚಿಸುವ ಉದ್ದೇಶದಿಂದ ಜಾರಿ. ತಡವಾಗಿ ಬಂದರೆ ಬೇಗ ಹೋದ್ರೆ ಕೂಡ ಸಂಬಳ ಕಟ್. ಮಂಗಳೂರಿನ ಪ್ರಸಿದ್ಧ ಉದ್ಯಮಿಗೆ ಕಾಂಗ್ರೆಸ್ ಮುಖಂಡನಿಂದಲೇ ಹನಿ ಟ್ರ್ಯಾಪ್. ತನ್ನೊಂದಿಗಿನ ಖಾಸಗಿ ವಿಡಿಯೋ ಇಟ್ಕೊಂಡು ಬೆದರಿಕೆ. ಪತ್ನಿಗೆ ವಿಡಿಯೋ ತೋರಿಸೋದಾಗಿ ಬೆದರಿಸಿ 2 ಕೋಟಿಗೆ ಜಿತೇಶ್ ಬ್ಲ್ಯಾಕ್ಮೇಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.